ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 7th ಏಪ್ರಿಲ್. ಇವತ್ತು ನಮ್ಮ ರಿಸಲ್ಟ್ ಬರಬೇಕಿತ್ತು ಗೈಸ್, ಆದರೆ ಪೋಸ್ಟ್ಪೋನ್ ಆಗಿದೆ. ನನಗಿಲ್ಲಿ ಒಳಗಡೆ ಒಂಥರ ಆಗ್ತಾಯಿದೆ. ಆಗಲೇ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ. ಗೊತ್ತಿಲ್ಲ ನಾಳೆ ಬರುತ್ತೋ ನಾಡಿದ್ದು ಬರುತ್ತೋ ಅಂತ. ಒಟ್ಟಿನಲ್ಲಿ ನನಗಂತೂ ಫುಲ್ಲು ಇವತ್ತೆಲ್ಲ ನಿನ್ನೆ ಎಷ್ಟು ಪ್ರಿಪೇರ್ ಆಗಿದೆ ಅಂದರೆ ಇವತ್ತು ರಿಸಲ್ಟ್ ಬರುತ್ತೆ ಅಂತ. ಆದರೆ ಆಗಲೇ ಪೋಸ್ಟ್ಪೋನ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಏನು ಎಷ್ಟು ಬರ್ಬೋದು ಏನು ಅಂತ ನನಗೂ ಗೊತ್ತಿಲ್ಲ ಗೈಸ್. ಕಮ್ಮಿ ಬಂದ್ರೆ ಅಂತ ಇವತ್ತು. ಸೊ ಬೇಸಿಕ್ಲಿ ಏಪ್ರಿಲ್ 7th ಅಲ್ಲ ರಿಸಲ್ಟ್, ಏಪ್ರಿಲ್ 9th. ಇವತ್ತು ಏಪ್ರಿಲ್ 8th ನೈಟು. ನಂಗೆ ಗೊತ್ತಿಲ್ಲ ಗೈಸ್, ನನಗೆ ಏನೇನೋ ಆಗ್ತಾಯಿದೆ, ಏನೇನೋ ಆಗ್ತಾಯಿದೆ. ನಾನು ದೇವಸ್ಥಾನಕ್ಕೆ ಬರ ಅಂತ ಕರೆದ್ರು, ಆದರೆ ನಾನು ಹೂ ಅಂದ್ಬಿಟ್ಟೆ ಗೈಸ್. ಎಕ್ಸೈಟ್ಮೆಂಟ್ ಆದರೆ ನಾನು ಹೋಗೋಕ್ಕಾಗಲ್ಲ. ಸೊ ನಾಳೆ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಮನೇಲೆ ಏನೋ ಒಂದು ಮಾಡೋದು. ಸೊ ಇವಾಗ ನಾನು ಕರೆಂಟ್ಲಿ ಊಟ ಮಾಡ್ತಾಯಿದ್ದೀನಿ. ಇವಾಗ ತಾನೇ ಒಂದು ಎಕ್ಸ್ಪೆಕ್ಟೇಷನ್ ವೀಡಿಯೋ ಮಾಡಿದೆ, ಅದು ನೆಕ್ಸ್ಟ್ ಬರುತ್ತೆ ನೋಡಿ. ನಂಗೆ ಗೊತ್ತಿಲ್ಲ ಗೈಸ್ ಎಷ್ಟು ಬರ್ಬೋದು ಏನೋ ಅಂತ ಬಲ ಆಗ್ತಾಯಿದೆ ನನಗಂತೂ. ಸೊ ನನಗೆ ಗೊತ್ತಿಲ್ಲ ಇವತ್ತು ನಿದ್ದೆ ಬರ್ಬೋದು. ಇವತ್ತು ನಾನು ಮಲ್ಕೊಂಡು ಓವರಾಗಿ ಥಿಂಕ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇವತ್ತು ಒಂದು ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ನೋಡ್ತೀನಿ, ಮೂವಿ ನೋಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ. ಇಲ್ಲಾಂದರೆ ನಾನು ತುಂಬ ಥಿಂಕ್ ಮಾಡ್ತೀನಿ ಗೈಸ್, ತುಂಬ ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡ್ತೀನಿ. ಅದಕ್ಕೋಸ್ಕರನೇ ಇವಾಗ ಸದ್ಯಕ್ಕೆ ಊಟ ಮಾಡ್ತಿದ್ದೀನಿ. ಊಟ ಆದಮೇಲೆ ಒಂದು ಮೂವಿ ನೋಡ್ಬಿಟ್ಟು ಮಲಗ್ತೀನಿ ಗೈಸ್, ಅಷ್ಟೇ. ನಿಮಗೂ ಹೆಂಗೆ ಅನಿಸ್ತಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಬರುತ್ತೆ ನಂದು ರಿಯಾಕ್ಷನು. ನಂದು ರಿಸಲ್ಟ್ ಕಮ್ಮಿ ನೋಡು. ಜಾಸ್ತಿ ಬಂದರೆ ನಾನೇ ಖುಷಿಯಾಗಿ ನಿನ್ನ ಹತ್ರ ಹೇಳ್ತೀನಿ. ಕಮ್ಮಿ ಬಂದರೆ ನಾನು ಸೀದಾ ರೂಮಿಗೆ ಬರ್ತೀನಿ, ಬಾಗ್ಲಾಗ್ತೀನಿ. ನೀನು ನನ್ನ ಮಾತಾಡಿಸ್ಬೇಡ, ನಾನು ನಿನ್ನ ಮಾತಾಡ್ಸಲ್ಲ. ನಾನು ಒಂಟಿಯಾಗೆ ಸ್ವಲ್ಪ ಇರೋಕ್ಕೆ ಬಿಟ್ಬಿಡು. ಇದೆ ಸರಿ ಒಂಟಿಯಾಗಿ ಬಿಡ್ತೀನಿ. ಬುಕ್ ತಗೊಂಡು ಓದಿಕ್ತದಿಲ್ಲ ಬುಕ್ಕ. ಇಷ್ಟೇ ಡೀಲು, ಓಕೆನಾ? ನಿನ್ನ ಪಡೆಗೆ ನೀನಿರು, ನನ್ನ ಪಡೆಗೆ ನಾನಿರ್ತೀನಿ. ನನಗೆ ಇಷ್ಟ ಬಂದಾಗ ಬಾಗಿಲು ತೆಗಿತೀನಿ. ಅಲ್ಲಿವರೆಗೂ ಅಂತೆಲ್ಲ ನನಗೆ ಇರಿಟೇಟ್ ಮಾಡಬೇಡಿ. ನಾಳೆ ಓಕೆನಾ? ಚೆನ್ನಾಗಿ ಬಂದರೆ ನಾನೇ ಖುಷಿಯಾಗಿ ಗೊತ್ತಲ್ಲ ಏನು ಮಾಡ್ಬೇಕಂತ. ಇವಾಗ ಎಷ್ಟು ಅಂದರೆ ಆಲ್ಮೋಸ್ಟ್ 11 ಸಮಥಿಂಗ್ ಆಗಿದೆ. ನನಗೆ ನಿದ್ದೆ ಬರ್ತಾ ಇಲ್ಲ ಗೈಸ್. ನಾಳೆ ರಿಸಲ್ಟ್ ಇರೋ ಟೆನ್ಷನ್ಗೆ ಫಿಲಮ್ ಬಿಡಿ, ನಿದ್ದೆನೇ ಬರ್ತಾಯಿದೆ. ಏನು ನೋಡೋಕ್ಕೋಗಲ್ಲ, ಎಲ್ಲ ಮಲ್ಕೊಬಿಟ್ಟಿದ್ದಾರೆ. ನನ್ನ ಫ್ರೆಂಡ್ಸ್ನೆಲ್ಲ ಕೇಳ್ತೀನಿ, ವಿಚಾರಿಸ್ತಾ ಇದ್ದೀನಿ. ಏನಾಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಗೈಸ್. ನನಗೆ ಎಷ್ಟು ಹೆಂಗೆ ಆಗ್ತಿದೆ ಅಂದರೆ ಏನಾಗುತ್ತೋ ಏನೋ. ನಾನು ಅಂದ್ಕೊಂಡಷ್ಟು ಬರಲಿಲ್ಲ ಅಂದರೆ ನಮ್ಮ ಮನೆಯವ್ರು ಖುಷಿಯಾಗಿದೆ ಅಂದರೆ ಅಂತೆಲ್ಲ ಟೆನ್ಷನ್ ಆಗ್ತಾಯಿದೆ. ನನಗಂತೂ ಗೊತ್ತಿಲ್ಲ, ಹಿಂಗೆ ಇದ್ದೀನಿ. ಏನಾಗುತ್ತೋ ಏನೋ, ನಿದ್ದೆನೇ ಬರ್ತಾಯಿಲ್ಲ. ನಿಮಗೂ ಹಂಗೆ ಆಗ್ತಾಯಿದೆಯೋ ಏನೋ ದೇವ್ರೆ. ಅದು ಹೆಂಗೆ ಕರೆಕ್ಷನ್ ಮಾಡಿರ್ತಾರೋ, ತಲೆ ಕೆಟ್ಬಿಟ್ಟು ಖರಾಬಾಗಿ ಕರೆಕ್ಷನ್ ಮಾಡಿಬಿಟ್ಟಿದ್ರೆ ದೇವರೇ. ನಾನು ಒಬ್ಬೇ ಮಲಗಿದ್ದೀನಿ, ಎಲ್ಲ ಹಾಲಲ್ಲಿ ಮಲಗಿದ್ದಾರೆ. ಅಷ್ಟೇ ಗೈಸ್, ಅಷ್ಟೇ. ಬೆಳಗ್ಗೆ ಸಿಗ್ತೀನಿ. ನಂದು ಏನು ಪ್ಲಾನ್ ಅಂದರೆ 3 ಗಂಟೆವರೆಗೂ ಎದ್ದೇಳವರೆಗೂ ಗೈಸ್, 3 ಗಂಟೆವರೆಗೂ ಮಲಗ್ತೀನಿ. ಏಕೆಂದರೆ ಸೀದಾ ಎದ್ದರೆ ರಿಸಲ್ಟ್ ನೋಡಬೇಕು. ಯಾಕಂದರೆ ಮುಂಚೆ ಬೆಳಗ್ಗೆಯಿಂದ ಓವರ್ ಥಿಂಕ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ ಗೈಸ್. ಅದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. 3 ಗಂಟೆಗೆ ಎದ್ದೇಳ್ತಾರೆ, ನೋಡೋಣ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂತ. ಇನ್ನೊಂದು ಸ್ವಲ್ಪ ಇವಾಗ ನಾನು ಎಣ್ಣೆ ಹಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಆಗಲೇ 11:15 ಆಗ್ತಾಯಿದೆ. ಸೊ ನಾಳೆ ಏನಾಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ನಿದ್ದೆನೇ ಬರ್ತಾಯಿಲ್ಲ ನನಗೆ, ನಿದ್ದೆ ಬರ್ತಾಯಿಲ್ಲ ಗೈಸ್. ಇವತ್ತು 9th ಏಪ್ರಿಲ್. ಇವಾಗ 1 ಗಂಟೆ ಆಗಿದೆ, ಇನ್ನೂ 2 ಅವರ್ ಗೈಸ್. 2 ಅವರಲ್ಲಿ ನನ್ನ ರಿಸಲ್ಟ್ ಬರುತ್ತೆ. ನನಗಂತೂ ಒಂಥರ ಆಗ್ತಾಯಿದೆ. ನನ್ನ ಎಕ್ಸ್ಪೆಕ್ಟೇಷನ್ನೇ ಏನೋ ಇದೆ. ನನಗೆ ಬಂದರೆ ಅಕಸ್ಮಾತ್ ನನ್ನ ಎಕ್ಸ್ಪೆಕ್ಟೇಷನ್ಗೂ ಕಮ್ಮಿ ಬಂದರೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ಅದು ಕರೆಕ್ಷನ್ ಮಾಡಿರ್ತಾರೆ, ಅದ್ರ ಮೇಲೆ ಡಿಪೆಂಡು. ನೋಡೋಣ ಏನಾಗುತ್ತೆ ಅಂತ. ಇವಾಗ ನಾನು ಜಸ್ಟ್ ಸ್ನಾನ ಮಾಡ್ತಿದ್ದೆ, ಆಗಲೇ 1 ಗಂಟೆ ಆಗಿದೆ. ನಾನು ಎದ್ದಿದ್ದು 10:30 ಏನಕ್ಕೆ ಅಂದರೆ ನನಗೆ ತುಂಬ ಲೇಟಾಗಿ ಮಲ್ಕೊಂಡು ಗೈಸ್. ಅದಕ್ಕೋಸ್ಕರ ಅಷ್ಟೇ. ಇವಾಗ ನನಗೆ 2 ಗಂಟೆಗೆ ನಾವು ಬರ್ತಾರೆ, 3 ಗಂಟೆವರೆಗೂ ಇರ್ತಾರೆ. 2 ಗಂಟೆಗೆ ಬರ್ತಾರೆ ಗೈಸ್ ನಮ್ಮ ಇವತ್ತು. ನೋಡೋಣ ನಾನು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ನಾನು ಈಗ ಕರೆಕ್ಟಾಗಿ 3 ಗಂಟೆಗೆ ಸಿಗ್ತೀನಿ ಗೈಸ್. ಇವಾಗ ನನ್ನ ಹತ್ರ ಚಾರ್ಜರ್ ಇಲ್ಲ, ಇವಾಗ ಚಾರ್ಜಿಂಗ್ ಹಾಕಬೇಕು. ಒಂದು ಸ್ವಲ್ಪ ಹೊತ್ತು TV ನೋಡಿ ಟೈಮ್ ಪಾಸ್ ಮಾಡಬೇಕು ಗೈಸ್. ನಾನು ನಿಮಗೆ ಕರೆಕ್ಟಾಗಿ 3 ಗಂಟೆಗೆ ಸಿಗ್ತೀನಿ. ಸೊ ಗೈಸ್ ಇವಾಗ 2:40, ಇನ್ನು 20 ಮಿನಿಟ್ಸ್ ಇದೆ ನನ್ನ ರಿಸಲ್ಟ್ ಬರೋಕ್ಕೆ. ನನಗಂತೂ ಏನೇನೋ ಆಗ್ತಾಯಿದೆ, ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಗೈಸ್. ಎಷ್ಟು ಬರುತ್ತೋ ಏನೋ. ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ. ನೋಡೋಣ. ನನ್ನ ಎಕ್ಸ್ಪೆಕ್ಟೇಷನ್ನು ಏನೋ ಇದೆ. ನನ್ನ ಎಕ್ಸ್ಪೆಕ್ಟೇಷನ್ಗೂ ಕಮ್ಮಿನೂ ಬರ್ಬೋದು, ಜಾಸ್ತಿನೂ ಬರ್ಬೋದು, ಗೊತ್ತಿಲ್ಲ. ಬಟ್ ಒಂದು ಮಾರ್ಕ್ಸ್ ಇದೆ, ಅದನ್ನು ನಾನು ರಿಸಲ್ಟ್ ಬಂದರೆ ಹೇಳ್ತೀನಿ. ಸೊ ಇವಾಗ ಆಚೆ ಕುತ್ಕೊಂಡಿದ್ದೀನಿ. ಇವಾಗ 2:41 ಆಗಿದೆ. ಸೊ ನಾನು ನಿಮಗೆ 2:55 ಅನಿಸಿದ್ದೀನಿ.
ಬಂತು. ಬಾ ಹೇಳ್ತೀನಿ. ಎಷ್ಟು ಬರ್ತದೆ? 89. ಇನ್ನು 3 ಮಾರ್ಕ್ಸ್ ಬಂದಿದ್ರೆ 90 ಬರ್ತಿತ್ತು. ಬಿಡೋದು ಬಾಯಿ ಏನಿಗೆ 3 ಮಾರ್ಕ್ಸ್ ತಾನೆ ಅಷ್ಟೇ. ಮೂರು ಮಾರ್ಕ್ಸ್ ಅಷ್ಟೇ ಅಲ್ಲ ಬಿಡು, ಆಮೇಲೆ ಚೆನ್ನಾಗಿ ಕಲ್ತಿದೆಯಲ್ಲ ಹೆಚ್ಚಾಗಿ ಇದು ಮಾಡ್ಬೇಕು. ಚೆನ್ನಾಗಿ ತೆಗಿಬೇಡ ಮತ್ತೆ ಕಷ್ಟನೇ ಅಲ್ವಾ ಇದು, ಅಷ್ಟು ತೆಗ್ದಿದೆಯಲ್ಲ ಚೆನ್ನಾಗಿ. ಇನ್ನು 3 ಮಾರ್ಕ್ಸ್ ಅಷ್ಟೇ, 90 ತೆಗ್ದಿದೆಯಲ್ಲ. ಬಂತು 89.5. 89.5 ನಿಜವಾಗ್ಲೂ 89.5 ಕಣೆ. ಫೋಟೋ ಕಳಿಸ್ಲಾ? ಕಳಿಸ್ತೀನಿ, ರಿಜಿಸ್ಟರ್ ನಂಬರ್. ಚೆನ್ನಾಗಿ ತೆಗ್ದಿದ್ದೀನಾ? ಅನು 3 ಮಾರ್ಕ್ಸ್ ಬಂದಿದ್ರೆ ನಂಗೆ 90 ಬರ್ತಿತ್ತು. ಎಕ್ಸಾಮ್ ಅದನ್ನ ಮಾಡ್ಬೇಕು ಇವಾಗ. 90% ತೆಗ್ದಿದ್ದೀನಿ. 90% ಅಮ್ಮ. ಅಪ್ಪಂಗೆ ಹೇಳು. ಮಾಮ ಹಲೋ, ಸ್ವಾಮಿ ರಿಸಲ್ಟ್ ಬಂತು ಬಸವ. 90 ಕಣಮ್ಮ. ಹಾಂ 90 ಇವಾಗ ಬಂತು, ಈಗ ಸ್ವಲ್ಪ ಒಂದು 10 ನಿಮಿಷದಲ್ಲಿ. ಹೌದಾ ಅಪ್ಪ 90% ಸೈನ್ಸ್. ಮಮ್ಮಿಗೆ ಹೇಳ್ತಾ ಇದ್ದೀವಿ. ನನಗೂ ಖುಷಿನೇ ಗೈಸ್. 90% ಬಂದಿದೆ. 89 ಪಾಯಿಂಟ್ ಸಮಥಿಂಗ್ ಇದೆ. 0.6 ಏನೋ ಇದೆ. 89-90% ರೌಂಡ್ ಆಫ್. ನಿಮಗೆಷ್ಟು ಖುಷಿ ಆಗ್ತಾಯಿದೆ? ಹೊಟ್ಟೆ ಖುಷಿ ಆಗ್ತಾಯಿದೆ. ನಿಮ್ಮ ಮಗಳು ಇಷ್ಟು ಚೆನ್ನಾಗಿ ಕಲ್ತವಳೆ, ಕಷ್ಟಪಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೆ ಚೆನ್ನಾಗಿ ಕಲ್ತವಳೆ, ಖುಷಿ ಆಗ್ತದೆ. ಈಗ ನಾವು ನಮ್ಮ ಮಮ್ಮಿಗೆ ಫೋನ್ ಮಾಡಿ ಹೇಳ್ತಾ ಇದ್ವಿ. ನನಗೂ ಓಕೆ ಗೈಸ್. ನಾನು ಲಾಸ್ಟ್ 20 ದಿನದಲ್ಲಿ 10 ದಿನದಲ್ಲಿ ಏನೋ ಓದಿರೋದು. ಮಮ್ಮಿ ಫೋನೇ. ಹಲೋ, ಬಂತು ಕಣಜಿ. ಎಷ್ಟಿರ್ಬೋದು ಹೇಳು? 90. 100ಕ್ಕೆ 90. 100ಕ್ಕೆ 90. ಹಾಂ 90% ತೆಗೆದಿದ್ದೀನಿ. ಹ್ಞೂ 90. ಹೆಂಗೆ ನನ್ನ ಮೊಮ್ಮಕ್ಕಳು ಮತ್ತೆ ಏನು ಬರ್ತೀಯನವ? ಜೋರು ಬಂತು ಕಣ ರಿಸಲ್ಟು. ಎಷ್ಟು ಹೇಳು? ಗೆಸ್ ಮಾಡು. ನಮ್ಮ ಅಣ್ಣ ಇಲ್ಲೇ ಬರ್ತಾನೆ, ಬೇಗ ಬಾ. ನಮ್ಮ ಅಣ್ಣ ಇಲ್ಲಿಗೆ ಬರ್ತಾನೆ ಗೆಸ್.
ನಡಿ ಊಟ ಮಾಡ್ಬಿಡೋದು ಸ್ವಲ್ಪ. ಫುಲ್ಲು ಖುಷಿ ಆಗ್ತಾಯ್ತಾ? ಮತ್ತು ನೀನು ತೋರಿಸ್ತಾನೆ ಇಲ್ಲ. ಏನು ಗೆಸ್ ಮಾಡು, ನಿಂತ್ಕೊಳ್ಳೋ. ಎಷ್ಟು ಗೆಸ್ ಮಾಡು, ಹೇಳು ಎಷ್ಟು? 89.5 90%. 89.5 90ನೇ. ಹೆಂಗೆ 3 ಮಾರ್ಕ್ಸ್ ಬಂದಿದ್ರೆ 90 ಆಗ್ತಿತ್ತು. ನೋಡಿ ಗಾಯ್ಸ್, ನಮ್ಮ ಅಣ್ಣ ಬಿಡೆ ಇವಾಗ ಈಗ ಮಾತಾಡೋ 90 ಕಣೋ, 90 ಹೇಳ್ತಿದ್ದೆ 70-75 ಅಂತ. ನೀನೇ ನಾನು ಮಮ್ಮಿಗಿನ್ನ ಹೇಳೇ ಇಲ್ಲ, ಎತ್ತಾನೇ ಇಲ್ಲ ನಮ್ಮ ಮಮ್ಮಿ ಹೇಳೋಣ ಅಂತ. ಅವ್ರು ಎತ್ಲಿ ಗೈಸಲ್ಲ. ಸೊ ಗಾಯ್ಸ್, ಇವಾಗ ನಂದು 89.5 ಅಂದರೆ ಆಲ್ಮೋಸ್ಟ್ 90% ಮುಂದೆ. ನನಗಂತೂ ಫುಲ್ಲು ಖುಷಿ ಇದೆ ಗೈಸ್. ಇವಾಗ ಏನು ಹಾಳಕ್ಕಾಗತ್ತಾ? ನನಗೆ ಸ್ವಲ್ಪ ಮಾರ್ಕ್ಸ್ ಬರಬೇಕಿತ್ತು, ಬಟ್ ಅದು ಬಂದಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ 92 ಇತ್ತು. ಇಟ್ಸ್ ಫೈನ್, ಅದೇನೋ ಕರೆಕ್ಷನ್ ಎಲ್ಲ ತಪ್ಪಾಗಿದೆ. ಬಟ್ ಇನ್ನು ನನಗೂ ಮಾರ್ಕ್ಸ್ ಬರಬೇಕಿತ್ತು. ನಾನು ರಿವ್ಯಾಲ್ಯೂಯೇಷನ್ ಎಲ್ಲ ಹಾಕೋದು. ಯಾಕಂದರೆ ನಂಗೆ ಬಂದಿರೋದ್ರಲ್ಲೇ ನನಗೆ ಖುಷಿ ಇದೆ. ಅದಕ್ಕೋಸ್ಕರ ನಮ್ಮನೆಯಲ್ಲೂ ಎಲ್ರಿಗೂ ಖುಷಿಯಾಗಿದೆ. ಯಾಕಂದರೆ ನಾನು ರೆಮಿಡಿಯಲ್ಸಲ್ಲಿದ್ದೆ ಗೈಸ್, ರೆಮಿಡಿಯಲ್ಸಲ್ಲಿದ್ದೆ. ನಾನು ಜಸ್ಟ್ ಪಾಸು ಆಗ್ತಾಯಿರಲಿಲ್ಲ. ನಾನು ಜಸ್ಟ್ ಪಾಸಲ್ಲಿದ್ದಿದ್ದು. ನಾನು ಹಂಗಿದ್ದು ನಾನು ಓದಿನ 89.5 90% ತೆಗೆದಿದ್ದೀನಿ ಅಂದರೆ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಮೀ. ಯಾಕಂದರೆ ನಾನು ರೆಮಿಡಿಯಲ್ಸಲ್ಲಿ ಇದ್ದಿದ್ದು, ನಾನು ಪಾಸು ಆಗ್ತಾಯಿರಲಿಲ್ಲ. ಲೈಕ್ ನೀವು ಯೋಚನೆ ಮಾಡೋಕ್ಕಾಗಲ್ಲ. ನನಗೇನು ಗೊತ್ತಿರಲಿಲ್ಲ. ಲಾಸ್ಟ್ 15 ಡೇಸಲ್ಲಿ ನಾನು ಓದಿ ತೆಗೆದಿರೋದು. ನನ್ನ ಶ್ರಮ ನನಗೆ ಗೊತ್ತು ಗೈಸ್. ನನಗೆ ಫುಲ್ಲು ಖುಷಿಯಾಗಿದೆ. ನಮ್ಮ ಅಮ್ಮಗೂ ಫುಲ್ಲು ಖುಷಿಯಾಗಿದೆ. ನಮ್ಮ ಫ್ಯಾಮಿಲಿ ಎಲ್ರಿಗೂ ಖುಷಿಯಾಗಿದೆ. ಅಷ್ಟೇ ಗೈಸ್, 90% ಮುಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮದು ಎಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ. ಕಮ್ಮಿ ಬಂದಿದ್ರೆ ಎಲ್ಲ ಏನು ವರಿ ಮಾಡ್ಕೊಬೇಡಿ ಗೈಸ್. ಏನೂ ಮಾಡೋಕ್ಕಾಗಲ್ಲ. ಇವಾಗ ರಿಸಲ್ಟ್ ಬಂದಾಯಿತು. ಕಮ್ಮಿ ಬಂದರೆ ನಿಮ್ಗೆ ಏನಾರ ಮತ್ತೆ ಎಕ್ಸಾಮ್ ಬರೀಬೇಕು ಅಂದರೆ ಬರೀವಿ, ಇಲ್ಲ ಅಂದರೆ ಇಲ್ಲ. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫುಲ್ಲು ಬೇರೆ ಥರ ಎಲ್ಲ ಯೋಚನೆ ಮಾಡಬೇಡಿ. ಹೋಗಲಿ, ಏನೂ ಮಾಡೋಕ್ಕಾಗಲ್ಲ. CETಗೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ.